ಮೋಸ್ಟ್ಲಿ ನನ್ನ ಆಶ್ರಮಕ್ಕೆ ಸೇರಿಸಿರ್ತಾರಲ್ಲ ಆ ಸಿಸ್ಟರು ಅವರೇ ಕೊಡಿಸಿರ್ಬೋದೇನೋ. ನೋಡಿ ಎಷ್ಟು ಒಳ್ಳೆ ಬಟ್ಟೆ, ಎಷ್ಟು ಚೆನ್ನಾಗಿರೋದು ಕೊಡಿಸಿದಾರಲ್ಲ ನನಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನಿಸುತ್ತೆ ಆಶ್ರಮದಲ್ಲಿದ್ದಾಗ. ನನಗೆ ಇಷ್ಟು ಒಳ್ಳೆ ಬಟ್ಟೆ ನನಗೋಸ್ಕರ ಕೊಡಿಸಿದಾರಾ? ನಂಗೆ ಇಷ್ಟೊಂದು ಒಳ್ಳೆ ಬಟ್ಟೆ ಕೊಡಿಸಿದಾರಾ? ಮೈ ಗಾಡ್, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಆಶ್ರಮದಲ್ಲಿದ್ದಾಗನೇ. ಸೊ ಈ ಡ್ರೆಸ್ ನೋಡಿದ್ರೇ ಗೊತ್ತಾಗುತ್ತೆ. ಅದು ಬೇಜಾರು ಏನು ಅಂತಂದರೆ, ಅವ್ರು ಯಾರು ಏನು ಅಂತಾನೆ ಗೊತ್ತಾಗಲಿಲ್ಲ. ಅವ್ರ ಹೆಸರು ಕೂಡ ಗೊತ್ತಾಗಿಲ್ಲ, ಹೆಂಗಿದ್ದಾರೋ ಏನೋ, ಎಲ್ಲಿದ್ದಾರೋ ಏನೋ ಅಂತಾನೆ ಗೊತ್ತಾಗಿಲ್ಲ. ಅದೊಂದೇ ಬೇಜಾರು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ನನ್ನ ಮೆಮೊರಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಬುಧವಾರದ ಮಾರ್ನಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ಗೆ ಹೋಗೋಣ. ಫ್ರೆಂಡ್ಸ್, ವಿಡಿಯೋ ಪೂರ್ತಿ ನೋಡಬೇಕು. ಸೊ ನಾನು ಇವತ್ತು ವಿಡಿಯೋದಲ್ಲಿ ಒಂಚೂರು ಎಮೋಷ್ನಲ್ ಆಗಿಬಿಟ್ಟೆ. ಸೊ ನನ್ನ ಹಳೆ ಹಿಂದಿನ ನೆನಪನ್ನು ನೆನೆಸ್ಕೊಂಡು ಒಂದು ಸ್ವಲ್ಪ ಎಮೋಷನಲ್ ಆಗೋದೆ. ಸೊ ವಿಡಿಯೋನ ನೋಡಿ ಗೊತ್ತಾಗುತ್ತೆ ಯಾಕೆ ಎಮೋಷ್ನಲ್ ಆದೆ, ಏನಾಯಿತು ಅಂತ. ಫ್ರೆಂಡ್ಸ್, ಮಾರ್ನಿಂಗ್ ನಾನು ಕಾಫಿ ಕುಡಿದಾದ್ಮೇಲೆ ಇಲ್ಲಿ ನಾನು ತಲೆ ಬಾಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಿಕ್ಕೆಲ್ಲ ಇತ್ತು ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನನಗೆ ಬೇಗ ಸಿಕ್ಕಾಗುತ್ತೆ ಮತ್ತು ಕೂದಲು ಕೂಡ ಅಷ್ಟು ತುಂಬ ಉದುರುತ್ತೆ. ಇನ್ನೂ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ನಿದ್ದೆ ಅದೆಲ್ಲ ಏನೂ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಹೇರ್ಸ್ನ. ಅದಕ್ಕೆ ಸ್ವಲ್ಪ ಸಿಕ್ಕು ಎಲ್ಲ ಜಾಸ್ತಿನೇ ಬರುತ್ತೆ. ಈಗ ನಾವು ಮಾರ್ನಿಂಗ್ ಟಿಫನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಸೊ ರವೆನೆಲ್ಲ ಆರಿಸ್ಕೊತಾ ಇದ್ದೀನಿ. ನೆನ್ನೆ ಹೊಸ ಪ್ಯಾಕೆಟು ರವೆ ತಂದಿದ್ರಲ್ಲ, ಉಪ್ಪಿಟ್ಟು ರವೆ. ಸೊ ಆ ಪ್ಯಾಕೆಟ್ನ ನಾನು ಒಡೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ಹುರ್ಕೊಂಡು ನಾನು ಉಪ್ಪಿಟ್ಟು ಮಾಡ್ಕೊತೀನಿ. ನೋಡಿ, ತರಕಾರಿ ಎಲ್ಲ ಹಚ್ಚಿ ಬೇಯಿಸೋಕೆ ಇಟ್ಬಿಟ್ಟಿದ್ದೀನಿ. ಈಗ ಪಾಪುಗೂ ಕೂಡ ಹಾಲು ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಕ್ಲೀನ್ ಮಾಡ್ಕೊಂಡಿರೋ ರವೆನ ತಗೊಂಡು ಬಂದಿದ್ದೀನಿ. ಉದ್ರುದ್ರಾಗಿ ಚೆನ್ನಾಗಿದೆ. ಏನೂ ಇರಲಿಲ್ಲ ಅದರಲ್ಲಿ, ಕಸ ಅಂಥದ್ದೇನೂ ಇರಲಿಲ್ಲ. ಸೊ ಇವಾಗ ನೀರು ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. ಮೋಟ್ರ್ ಆನ್ ಮಾಡಿದಾಗ ತುಂಬ ಸೌಂಡ್ ಬಂತು. ನೀರು ಕಡಿಮೆ ಇದ್ದಾಗಲೇ ಮೋಟ್ರ್ ಹಾಕಿದಾಗ ಸೌಂಡ್ ಬರುತ್ತೆ. ಸೊ ಸೌಂಡ್ ಬಂದಿದ್ದು ನೋಡಿ ನೀರು ಕಡಿಮೆ ಇದೆಯೇನೋ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ನೋಡ್ತಾ ಇದ್ದೀನಿ. ಸೊ ಇವಾಗ ನೀರು ಬಿಡಬೇಕು. ಸೊ ಆ ಕಡೆ ಮನೆ ಅಲ್ಲಿ ನೀರು ಬರೋ ಪೈಪ್ ಇದೆ. ಸೊ ಅವ್ರ ಮನೆ ಕಡೆ ಕನೆಕ್ಷನ್ ಇದೆ, ಅಲ್ಲಿಂದ ನಾವು ಕನೆಕ್ಷನ್ ತೊಗೊತೀವಿ. ನಮ್ಮ ಮನೆ ಸಂಪಿಗೆ ನೀರು. ಸೊ ಅಲ್ಲಿಂದ ನೀರು ಬರುತ್ತೆ. ಅದನ್ನು ಕನೆಕ್ಷನ್ ಕೊಟ್ಬಿಟ್ಟು ಬಂದೆ ನಾನು. ಸೊ ಹಾಲಿಗೆ ಬಂದಮೇಲೆ ಎಲ್ಲ ಹಾಗೆ ಇತ್ತು, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನನ್ನ ಮಗಳು ಆಟ ಸಾಮಾನೆಲ್ಲ ಟೀಪಾಯ್ ಮೇಲೆ ಇಟ್ಟಿದ್ಲು, ಅದನ್ನೆಲ್ಲ ತೆಗೆದು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸೋಫಾ ಸೆಟ್ಟಲ್ಲಿ ಮೇಲೂ ಅಷ್ಟೇ ಸೋಫಾ ಎಲ್ಲ ಸ್ವಲ್ಪ ತುಂಬ ಧೂಳಾಗಿತ್ತು, ಅದನ್ನೆಲ್ಲ ಒದರಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ಮೇಲೆ ಎಲ್ಲ ನಾನು ಮಾಡೋ ಕೆಲಸ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಶೇರ್ ಮಾಡ್ಕೊತೀನಿ. ಸೊ ವೀಡಿಯೋಸು ಕೂಡ ಹಾಕ್ತಾ ಇರ್ತೀನಿ. ದಿನಕ್ಕೆ ಆದರೆ 2-3 ವೀಡಿಯೋಸ್ ಖಂಡಿತ ಹಾಕ್ತೀನಿ. ಸೊ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು. ಇವಾಗ ಕಸ ಗುಡಿಸ್ಕೊತಾ ಇದ್ದೀನಿ. ರೂಮೆಲ್ಲ ಕಸ ಗುಡಿಸ್ಕೊಂಡು ಬಂದೆ. ಹಾಲು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಆಟ ಸಾಮಾನು ಅಲ್ಲಿ ಇಲ್ಲಿ ಎಲ್ಲ ಇಟ್ಟಿದ್ದಾಳೆ, ಅದನ್ನೆಲ್ಲ ಎತ್ತಿ ಎಲ್ಲ ಮಾಡಬೇಕು. ಸೊ ಅದು ಒಂದು ದೊಡ್ಡ ಕೆಲಸ. ಸೊ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಇವಾಗ ಒಗೆಯೋ ಬಟ್ಟೆಗಳೆಲ್ಲ ಇದ್ದಾವೆ. ಸೊ ಬಟ್ಟೆಗಳೆಲ್ಲ ಒಗಿಬೇಕು. ಅದಕ್ಕೆ ನಾನು ಒಂದು ಬುಟ್ಟಿಯಲ್ಲಿ ಬಟ್ಟೆಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಒಗೆಯೋ ಬಟ್ಟೆಗಳನ್ನೆಲ್ಲ ಹಾಕ್ಬಿಟ್ಟು ವಾಷಿಂಗ್ ಮಿಷಿನಲ್ಲಿ ಯಾವಾಗ ಬೇಕಾದರೂ ಖಾಲಿ ಆದಾಗ ಹಾಕ್ಕೊಬೋದು ಅಂತ ಇವಾಗೆ ಒಗೆದಿರೋ ಬಟ್ಟೆಗಳೆಲ್ಲ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ಅಲ್ಲಿ ಇಲ್ಲಿ ಹರಡುತ್ತೆ. ಹಾಗೆ ಫ್ರೆಂಡ್ಸ್, ನನ್ನ ಮೆಮರೀಸ್ ಅಂತ ಹೇಳಿದೆಲ್ಲ ನಾನೇನೋ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ. ಸೊ ತುಂಬ ಎಮೋಷ್ನಲ್ ಆಯಿತು. ಅಂಥ ಮೆಮರಿ ಏನು ಅಂತ ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ವೀಡಿಯೋ ಪೂರ್ತಿ ನೋಡಿ. ನಿಜವಾಗ್ಲೂ ಅದು ನಿಜವಾಗ್ಲೂ ತುಂಬಾ ಎಮೋಷ್ನಲ್ ಆಗೋದೆ. ನನಗೆ ತುಂಬ ಮುಖ್ಯವಾದ ವಸ್ತುನೂ ಆಗಿತ್ತು, ನೆನಪು ಕೂಡ ಆಗಿತ್ತು. ಅದನ್ನು ಏನು ಅಂತ ಶೇರ್ ಮಾಡ್ಕೊತೀನಿ ಬನ್ನಿ. ಮೇಲ್ಗಡೆ ಬಟ್ಟೆಗಳೆಲ್ಲ ನೆನ್ನೆ ಒಣಗಾಕಿರೋ ಬಟ್ಟೆಗಳೆಲ್ಲ ಇತ್ತು, ಅದನ್ನು ತಗೊಂಡು ಬರಬೇಕು. ಸೊ ಅದನ್ನೆಲ್ಲ ತಂದು ನಾನು ಮನೆ ಒಳಗಡೆ ಮಡಚಿ ಎತ್ತಿಟ್ಕೋಬೇಕು. ಸೊ ಮೇಲ್ಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ.
ಕ್ಲೈಮ್ಯಾಕ್ಸ್ ನೋಡಿದ್ರೆ ಏನೇ ಬಿಸಿಲಿಲ್ಲ ಏನೂ ಇಲ್ಲ. ಸೊ ಹೇಗಿರುತ್ತೆ ನೋಡಬೇಕು ಮೇಲ್ಗಡೆ ಹೋಗಿ. ಸೊ ನಾನು ಇದರಲ್ಲೆಲ್ಲ ಎತ್ತಿ ಇಟ್ಟಿದ್ದೀನಿ. ನೋಡಿ ಅದು ಕ್ಲೋಸು ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಬಟ್ಟೆಗಳು ತುಂಬ್ಕೊಬಿಟ್ಟಿದೆ. ಇನ್ನಷ್ಟು ಕ್ಲೀನ್ ಮಾಡೋದಿದೆ. ಕ್ಲೀನ್ ಮಾಡ್ತಾಯಿದ್ರೆ ಇವತ್ತೆಲ್ಲ ಕ್ಲೀನಿಂಗೇ ಆಗಿಬಿಡುತ್ತೆ. ಸೊ ಅಷ್ಟೊಂದು ಈಗ ನಾನು ಗುಡಿಸಿದ್ನಲ್ಲ, ಸೊ ಚಾಪೆ ಕೂಡ ಹಾಕಿಬಿಟ್ಟು ನನ್ನ ಪಾಪುಗೆ ಚಾಪೆ ಹಾಕಿರ್ತೀನಿ. ಬೊಬ್ಬೆಗಳನ್ನೆಲ್ಲ ಅಲ್ಲೇ ಇಟ್ಟಿರ್ತೀನಿ. ಅವಳು ಬಂದರೆ ಅಲ್ಲೇ ಕೂತ್ಕೊಂಡು ಆಟ ಆಡಲಿ ಅಂತ ಅಂದ್ಬಿಟ್ಟು. ಸೊ ಹಾಲಲ್ಲಿ ಈ ಥರ ಚಾಪೆ ಹಾಕಿ ಬೊಬ್ಬೆಗಳೆಲ್ಲ ಇಟ್ಬಿಟ್ರೆ ಅವಳು ಅಲ್ಲೇ ಆಟ ಆಡ್ಕೊಂಡಿರ್ತಾಳೆ, ಬೇರೆ ಕಡೆ ಎಲ್ಲೂ ಹೋಗಲ್ಲ. ಸೊ ಅವಳು ಹಾಲಲ್ಲಿ ಆಟ ಆಡ್ತಾಯಿದ್ರೆ ನಾನು ಟಿಫನ್ ಮಾಡಿಬಿಡ್ಬೋದು. ಸೊ ಯಾವಾಗಲೂ ಹೀಗೆ ಮಾಡ್ತೀನಿ. ಅವಳಿಗೆ ಕಾಣಿಸೋ ಥರ ಬೊಬ್ಬೆಗಳಿಟ್ಬಿಟ್ರೆ ಅದು ಬಂದು ಅದರಲ್ಲಿ ಆಟ ಆಡ್ಕೊಂಡಿರ್ತಾಳೆ ಅವಳು. ಫ್ರೆಂಡ್ಸ್, ಪಾಪು ಇವಾಗ ಮಲಗಿದ್ದಾಳೆ. ಅವಳು ಎದ್ದು ಬಂದರೆ ಇಲ್ಲಿ ಆಟ ಆಡ್ಕೊತಾಳೆ. ಸೊ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ, ಇದ್ರ ಬಗ್ಗೆ ನನ್ನ ಮೆಮರೀಸು ಏನಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಹಾಯ್ ಫ್ರೆಂಡ್ಸ್, ಮೇಲ್ಗಡೆ ಬಂದಿದ್ದೀನಿ. ಬಟ್ಟೆಗಳು ಒಣಗಾಕಿದ್ದೆ, ಸೊ ಅದನ್ನೆಲ್ಲ ಎತ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಸೊ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸರಿ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸೊ ಏನೋ ಒಂದು ವಿಷಯ ಶೇರ್ ಮಾಡೋದಿದೆ ನಿಮ್ಮ ಹತ್ರ. ಸೊ ಅದಕ್ಕೆ ಫ್ರೆಂಡ್ಸ್, ನಿಮಗೆ ಕಾಣಿಸ್ತೈತೆಯೋ ಇಲ್ಲೋ ಈ ಬಟ್ಟೆ. ಸೊ ಇದು ಫ್ರಂಟ್, ಓಕೆ, ಬ್ಯಾಕ್ ತೋರಿಸ್ತಾ ಇದ್ದೀನಿ. ಇದು ಫ್ರಂಟು. ಸೊ ಈ ಡ್ರೆಸ್ ನೋಡಿ, ಇದು ಯಾವುದು ಡ್ರೆಸ್ ಗೊತ್ತಾ, ಯಾವುದು ಫ್ರಾಕ್ ಗೊತ್ತಾ ಇದು? ಸೊ ನೀವು ಅಂದ್ಕೊಂಡಿರ್ಬೋದೇನೋ ಪಾಪುದು ಅಂತ. ಖಂಡಿತ ಅಲ್ಲ, ಇದು ನನ್ನ ಪಾಪುದಲ್ಲ. ಆ್ಯಕ್ಚುಲಿ ಈ ಬಟ್ಟೆ ನಂದು. ಸೊ ನಾನು ಚಿಕ್ಕ ಮಗು ಆಗಿದ್ದಾಗ ನಾನು ಹಾಕ್ಕೊಂಡಿದ್ದಂಥ ಬಟ್ಟೆ ಇದು. ನೆನಪಿಗೋಸ್ಕರ ಹಂಗೆ ಎತ್ತಿಟ್ಟಿದ್ದಾರೆ, ನಮ್ಮಮ್ಮ ಎತ್ತಿಟ್ಟಿದ್ದಾರೆ. ಸೊ ಏನು ಬಟ್ಟೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ಇದು ನನಗೆ ತುಂಬ ಸ್ಪೆಷಲ್ ಆಗಿರೋಂತಹ ಡ್ರೆಸ್ಸು. ಆ್ಯಕ್ಚುಲಿ ಇದು ನನ್ನ ಮೆಮರೀಸ್ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿನ ನೆನಪು ಅಂತಲೇ ಹೇಳ್ಬೋದು ಈ ಬಟ್ಟೆ. ಸೊ ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಯಿತು ಇವತ್ತು ನೋಡಿದ ತಕ್ಷಣ. ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಸೊ ತಗೊಂಬಂದಿದ್ದೀನಿ. ಸೊ ನಿಜ ಹೇಳಬೇಕು ಅಂತಂದರೆ ಯಾವಾಗ ಗೊತ್ತಾ, ಸೊ ನನ್ನ ಆಶ್ರಮದಿಂದ ಕರ್ಕೊಂಡು ಬಂದ್ರಲ್ಲ, ನನ್ನ ದತ್ತು ತೊಗೊಂಡು ಬಂದಿದ್ದ ದಿವಸ, ನನ್ನ ದತ್ತು ತೊಗೊಂಡು ಬಂದಮೇಲೆ ನನ್ನ ಆಶ್ರಮದಿಂದ ಮನೆಗೆ ಕರ್ಕೊಂಡ್ಬಂದ್ರಲ್ಲ, ಸೊ ಆವಾಗ ನಾನು ಹಾಕ್ಕೊಂಡಿರೋಂಥ ಬಟ್ಟೆ ಇದು. ಸೊ ಆಶ್ರಮದಿಂದ ಮನೆಗೆ ಬಂದಾಗ ನಾನು ಇದೇ ಡ್ರೆಸ್ ಹಾಕ್ಕೊಂಡಿದ್ದಂತೆ ಚಿಕ್ಕ ವಯಸ್ಸಲ್ಲಿ. ಸೊ ಈ ಡ್ರೆಸ್ ನೋಡಿದ್ರೆ ಎಷ್ಟು ವರ್ಷದ ಮಗುದು ಬಟ್ಟೆ ಇದ್ದಂಗಿದೆ ಅಂತ ನೀವೇ ಕಮೆಂಟ್ ಮಾಡಿ. ಯಾಕಂತಂದರೆ ಎಷ್ಟೊಂದು ಜನ ಕೇಳಿದ್ದಾರೆ, ನೀವು ಆಶ್ರಮದಲ್ಲಿದ್ದಾಗ ನಿಮ್ಮ ಏಜ್ ಎಷ್ಟಿತ್ತು ಅಂತ ತುಂಬ ಜನ ಕೇಳಿದ್ರಿ. ನನಗೆ ನೆನಪಿರೋ ಥರ, ಅಪ್ಪ ಅಮ್ಮ ಹೇಳಿರೋ ಥರ ಒಂದು 2-3 ವರ್ಷ ಇರ್ಬೋದೇನೋ. ಬಟ್ ಈ ಬಟ್ಟೆ ನೋಡಿ ಗೊತ್ತಾಗತ್ತೆ. ಸೊ ಎಷ್ಟು ವರ್ಷದ ಪಾಪು ಬಟ್ಟೆ ಇದು ಅಂತ ನೀವೇ ಥಿಂಕ್ ಮಾಡಿ ಕಮೆಂಟ್ ಮಾಡಿ. ಸೊ ನನಗೆ ಅನ್ಕೋ ಪ್ರಕಾರ 2-3 ವರ್ಷದ್ದೇ. ಸೊ ನನಗಂತೂ ಖುಷಿ ಆಗೋಯ್ತು ಈ ಬಟ್ಟೆ ನೋಡಿದ ತಕ್ಷಣ. ನಮ್ಮಮ್ಮ ಹಂಗೆ ಎತ್ತಿಕೊಂಡಿದ್ದಾರೆ ನೆನಪಿಗೋಸ್ಕರ. ಇವತ್ತು ನೆನಪಾಯಿತು ನನಗೆ. ಸೊ ಒಂಥರ ಖುಷಿ, ಒಂದು ಕಡೆ ಏನೋ ಒಂಥರ ಅನ್ನಿಸ್ತಾ ಇದೆ ನನಗಂತೂ, ಹೇಳೋಕ್ಕೆ ಆಗ್ತಾಯಿಲ್ಲ. ಸೊ ಆ್ಯಕ್ಚುಲಿ ಯಾರು ಕೊಡಿಸಿರ್ಬೋದು ಈ ಬಟ್ಟೆ ನಾನು ಆಶ್ರಮದಲ್ಲಿದ್ದಾಗ? ನಮ್ಮ ಅಪ್ಪ ಅಮ್ಮ ಅಂತೂ ಅವಾಗಿರಲಿಲ್ಲ. ಸೊ ಇನ್ನೂ ದತ್ತು ತಗೊಳಕ್ಕೆ ಬಂದಿರಲಿಲ್ಲ, ಆಶ್ರಮದಲ್ಲಿದ್ದೆ. ಸೊ ಯಾರು ಕೊಡಿಸಿರ್ಬೋದು ನನಗೆ ಈ ಬಟ್ಟೆ? ಮೋಸ್ಟ್ಲಿ ನನ್ನ ಆಶ್ರಮಕ್ಕೆ ಸೇರಿಸಿರ್ತಾರಲ್ಲ ಆ ಸಿಸ್ಟರು, ಅವರೇ ಕೊಡಿಸಿರ್ಬೋದೇನೋ. ನೋಡಿ ಎಷ್ಟು ಒಳ್ಳೆ ಬಟ್ಟೆ, ಎಷ್ಟು ಚೆನ್ನಾಗಿರೋದು ಕೊಡಿಸಿದಾರಲ್ಲ ನನಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನಿಸುತ್ತೆ ಆಶ್ರಮದಲ್ಲಿದ್ದಾಗ. ನನಗೆ ಇಷ್ಟು ಒಳ್ಳೆ ಬಟ್ಟೆ ನನಗೋಸ್ಕರ ಕೊಡಿಸಿದಾರಾ? ನಂಗೆ ಇಷ್ಟೊಂದು ಒಳ್ಳೆ ಬಟ್ಟೆ ಕೊಡಿಸಿದಾರಾ? ಮೈ ಗಾಡ್, ನಿಜ ಒಂಥರ ಫುಲ್. ಸೊ ಅಳಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ಆದರೂ ಎಮೋಷನಲ್ ಆಗ್ತಾಯಿದ್ದೀನಿ. ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಆಶ್ರಮದಲ್ಲಿದ್ದಾಗಲೇ. ಸೊ ಈ ಡ್ರೆಸ್ ನೋಡಿದ್ರೇ ಗೊತ್ತಾಗುತ್ತೆ. ಸೊ ತುಂಬ ದಿವಸದಲ್ವಾ, ಹಂಗೆ ಎತ್ತಿಟ್ಟಿರೋದಕ್ಕೆ ಒಂದು ಸ್ವಲ್ಪ ಗಲೀಜಾಗಿದೆ, ಒಗೆಯಕ್ಕೆ ಹಾಕಬೇಕು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನನಗಿವಾಗ. ಒಂದು ಬೇಜಾರು ಏನು ಅಂತಂದರೆ, ಅವ್ರು ಯಾರು ಏನು ಅಂತಾನೆ ಗೊತ್ತಾಗಲಿಲ್ಲ. ಅವ್ರ ಹೆಸರು ಕೂಡ ಗೊತ್ತಾಗಿಲ್ಲ, ಹೆಂಗಿದ್ದಾರೋ ಏನೋ, ಎಲ್ಲಿದ್ದಾರೋ ಏನೋ ಅಂತಾನೆ ಗೊತ್ತಾಗಿಲ್ಲ. ಅದೊಂದೇ ಬೇಜಾರು. ಸೊ ನಾನಂತೂ ಅವ್ರನ್ನ ದೇವ್ರ ಥರ ನೋಡ್ತಾ ಇದ್ದೀನಿ. ಎಲ್ಲೇ ಇರಲಿ, ಚೆನ್ನಾಗಿರಲಿ. ಸೊ ಅವ್ರನ್ನೊಂದು ಸರಿ ಮೀಟ್ ಮಾಡಬೇಕಾಗಿತ್ತು. ನನಗೆ ಲೈಫಲ್ಲಿ ಅದೇ ಅನಿಸೋದು, ಯಾವಾಗಲೂ ಒಂದು ಸರಿ ಮೀಟ್ ಮಾಡಬೇಕಿತ್ತು.
ಫ್ರೆಂಡ್ಸ್ ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರು ನನಗೆ ಇರೋಕ್ಕಾಗಲ್ಲ. ತುಂಬಾ ಎಮೋಷ್ನಲ್ ಆಗೋಗ್ತೀನಿ ಇದೊಂದು ವಿಚಾರದಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ಸೊ ಅದು ನನ್ನ ಬರದಾಲದಲ್ಲಿದೆ. ನಾನು ಅವ್ರನ್ನ ಮೀಟ್ ಮಾಡಬೇಕಿತ್ತು ಅನ್ನೋ ಒಂದು ಮನಸ್ಥಿತಿಯಲ್ಲೇ ಇದ್ದೀನಿ ನಾನು. ಮೀಟ್ ಮಾಡೋಕ್ಕಾಗಿಲ್ಲ, ಅವ್ರು ಯಾರು ಅಂತ ಗೊತ್ತಾಗಿಲ್ಲ ಅನ್ನೋ ಮನಸ್ಥಿತಿಯಲ್ಲೇ ಇದ್ದೀನಿ. ಅದಕ್ಕೆ ನನಗೆ ಯಾವಾಗಲೇ ಈ ವಿಚಾರ ಹೇಳ್ಕೊಂಡ್ರು ಕೂಡ ಎಮೋಷ್ನಲ್ ಆಗಿಬಿಡ್ತೀನಿ ನಾನು. ಸೊ ಅದೊಂದು ನನ್ನ ಲೈಫಲ್ಲಿ ಆಗಿಬಿಟ್ಟಿದ್ದಿದ್ರೆ ನನಗೆ ತೃಪ್ತಿ ಇರ್ತಾಯಿತ್ತು. ಸೊ ಅದಕ್ಕೆ ನಾನು ಆದಷ್ಟು ಎಮೋಷ್ನಲ್ ಆಗಿ ಬೇಡ, ಸುಮ್ಮನೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನಾನು ಎಮೋಷ್ನಲ್ ಆಗಿಬಿಟ್ಟೆ. ಹಾಗೆ ಸಾರಿ ಫ್ರೆಂಡ್ಸ್, ನಿಮಗೆ ಯಾರಿಗಾದ್ರೂ ಬೇಜಾರಾಗಿದ್ದರೆ ನಾನು ಎಮೋಷ್ನಲ್ ಆದೆನಲ್ಲ, ಸೊ ಅದು ಬೇಜಾರಾಗಿದ್ದರೆ ಸಾರಿ. ಸೊ ನನ್ನ ಮನದೆಲ್ಲ ಮಾತು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಯಾವುದೇ ಥರ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.